ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುರೇಶ್ ರಾಘವಯ್ಯ. ಅವರು ಅತ್ಯಂತ ಪ್ರತಿಷ್ಠಿತವಾದ, ಪ್ರಸಿದ್ಧವಾದ ಈ ಕಸಿ ಕಟ್ಟುವುದರಲ್ಲಿ ಪ್ರಸಿದ್ಧರು. ಅವರು ಮೇಯೋ ಕ್ಲಿನಿಕ್ನಲ್ಲಿ ಟ್ರೈನಿಂಗ್ ತಗೊಳ್ಳೋದಲ್ದೇ ಬೇರೆ ಕಡೆಗೂ ಕೂಡ ಅವರು ಟ್ರೈನಿಂಗ್ ತಗೊಂಡು ಈಗ ಬೆಂಗಳೂರಿನಲ್ಲಿ ಮಲ್ಟಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಎತ್ತಿದ ಕೈಯಾಗಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ವಿಜಯಲಕ್ಷ್ಮಿ ಅಂತ. ಓಕೆ, ಈಗ ಏನಂತಂದ್ರೆ ನಂದು ಒಬ್ಬ ಪೇಷಂಟು ಆಂಜಿಯೋಪ್ಲಾಸ್ಟಿ ಮಾಡಿ ಎಲ್ಲ ಮಾಡಿ ರಿಕವರ್ ಆಗಿದ್ರು. ಎಷ್ಟೋ ದಿನ ಆದ್ರೂ ಕೂಡ ಅವ್ರಿಗೆ ಏನ್ ಕಾಯಿಲೆ ಆಗಿದೆ ಅಂತ ಗೊತ್ತಾಗಿಲ್ಲ. ಎಲ್ಲರೂ ಅವ್ರು ಹೊಟ್ಟೆ ದಪ್ಪಗಾಗಿದ್ದು ಕಾಲು ಉತ್ತ ನೋಡ್ಕೊಂಡ್ಬಿಟ್ಟು ಹಾರ್ಟ್ ಫೇಲ್ಯೂರ್ ಅನ್ಕೊಂಡೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ನನ್ನ ಹತ್ರ ಬಂದಾಗ ನೋಡಿದ್ರೆ ಲಿವರ್ ಗಂಟಿತ್ತು. ಈ ಲಿವರ್ಗೆ ಕ್ಯಾನ್ಸರ್ ಆದ್ರೆ ಎಷ್ಟೋ ಸಲ ಗೊತ್ತಾಗಲ್ಲ. ಅದ್ರ ಲಕ್ಷಣಗಳೇನು, ಅದಕ್ಕೆ ಇನ್ವೆಸ್ಟಿಗೇಷನ್ಸ್ ಏನ್ ಮಾಡ್ತೀರಿ? ಓಕೆ, ಸೊ ಇದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಮ್ಮಲ್ಲಿ ದೇಹದಲ್ಲಿ ಲಿವರ್ ಯಾವ ತರ ಇದೆ ಅಂದ್ರೆ ಅದು ತುಂಬಾ ಕ್ಷಮಾಪಣೆ ಮಾಡುವಂತ ಆರ್ಗನ್ ಅದು. ಯಾಕೆ ನಮ್ಮ ಲಿವರ್ 70% ಡ್ಯಾಮೇಜ್ ಆಗುವವರೆಗೂ ಪೇಷಂಟ್ ಗೊತ್ತಾಗಲ್ಲ ನನಗೆ ರೋಗ ಲಿವರ್ ಕಾಯಿಲೆ ಇದೆ ಅಂತ. ಸೊ ಮಿನಿಮಮ್ 60-70% ಡ್ಯಾಮೇಜ್ ಆದ್ಮೇಲೆ ಇದು ರೋಗ ಲಕ್ಷಣ ಕಾಣಿಸ್ಕೊಳ್ಳೋದು. ನಿಮ್ ಪೇಷಂಟ್ ನೋಡಿದ್ರೇನು ಲಿವರ್ ಗಡ್ಡೆ ಬೆಳೀತಾ ಇದೆ, ಬಟ್ ಪೇಷಂಟ್ಗೆ ಯಾವುದೇ ತರದ ರೋಗ ಲಕ್ಷಣ ಇರ್ಲಿಲ್ಲ. ಸೊ ಇದಕ್ಕೇನೆ ಹೇಳೋದು, ವೆನ್ ಎವರ್ ಇಟ್ ಕಮ್ಸ್ ಟು ಲಿವರ್ ಹೆಲ್ತ್ ನಾವೇನ್ ಮಾಡ್ಬೇಕಂದ್ರೆ ವರ್ಷ ಹೋಗಿ ನಾವು ತಪಾಸಣೆ ಮಾಡಿಸ್ಕೊಳ್ಳೋದು ಒಳ್ಳೇದು. ಸೊ ಏನ್ ತಪಾಸಣೆ ಮಾಡಿಸ್ಕೊಬೇಕು ಲಿವರ್ ರೋಗ ಚೆನ್ನಾಗಿದೆಯಾ ಅಂದ್ರೆ ಫಸ್ಟ್ ಆಫ್ ಆಲ್ ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಬೇಕು. ಯಾಕೆ, ನಿಮ್ಗೆ ಶುಗರ್ ಇದ್ರೆ ಇಲ್ಲ ಕೊಲೆಸ್ಟ್ರಾಲ್ ಇದ್ರೆ ಫ್ಯಾಟಿ ಲಿವರ್ ಇರುವಂತ ಸಂಭವ ತುಂಬಾ ಜಾಸ್ತಿ ಇರುತ್ತೆ. ಸೊ ಫ್ಯಾಟಿ ಲಿವರ್ ಇರೋರಿಗೆ ತುಂಬಾ ರಿಸ್ಕ್ ಇದೆ. ಮುಂದೆ ಹೋಗಿ ಸಿರೋಸಿಸ್ ಆಗುವಂತ ರಿಸ್ಕ್, ಇಲ್ಲ ಲಿವರ್ ಕ್ಯಾನ್ಸರ್ ಆಗುವಂತ ರಿಸ್ಕ್ ತುಂಬಾ ಇರುತ್ತೆ. ಸೊ ಇದು ನಮಗೆ ಮೊದಲೇ ಗೊತ್ತಿದ್ರೆ ನಾವು ಎಚ್ಚೆತ್ಕೊಂಡು ಅದನ್ನ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಟ್ರೀಟ್ಮೆಂಟ್ ಮತ್ತೆ ತಗೊಬಹುದು. ನೆಕ್ಸ್ಟ್ ಏನ್ ಮಾಡ್ಬೇಕು, ಆಲ್ಕೋಹಾಲಿಕ್ಸ್ ಇದ್ರಂತೂ ಮೊದಲು ಮಾಡಿಸ್ಕೋಬೇಕು. 100% ಮಾಡಿಸ್ಕೊಬೇಕು. ಯಾಕೆ, ಲಿವರ್ ಫ್ಯಾಟಿ ಲಿವರ್ ಇರೋದು ಆಲ್ಕೋಹಾಲ್ ತಗೊಂಡ್ರೆ ದುಪ್ಪಟ್ಟಲ್ಲ 10 ಪಟ್ಟು ಜಾಸ್ತಿ ರಿಸ್ಕ್ ಇನ್ನೂ ಜಾಸ್ತಿ ಬರುತ್ತೆ. ಸೊ ನೆಕ್ಸ್ಟ್ ಹೋಗಿ ಒಂದು ಅಲ್ಟ್ರಾಸೌಂಡ್ ಮಾಡಿಸ್ಕೊಬೇಕು. ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳೋದ್ರಲ್ಲಿ ಏನ್ ಗೊತ್ತಾಗುತ್ತೆ ನಮ್ಗೆ, ಲಿವರ್ ಚೆನ್ನಾಗಿದ್ಯಾ, ಫ್ಯಾಟಿ ಲಿವರ್ ಇದೆಯಾ, ಸಿರೋಸಿಸ್ ಸ್ಟಾರ್ಟ್ ಆಗಿದ್ಯಾ, ಇದೆಲ್ಲ ನಮಗೆ ಅಲ್ಟ್ರಾಸೌಂಡ್ ಅಲ್ಲಿ ಗೊತ್ತಾಗುತ್ತೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಯಾವ್ದಾದ್ರು ಗಡ್ಡೆ ಬೆಳೀತಾ ಇದೆಯಾ ಅದ್ರಲ್ಲಿ ಅಂತ ಗೊತ್ತಾಗುತ್ತೆ. ಈಗ ಲಿವರ್ ಕ್ಯಾನ್ಸರ್ಗೆ ರಿಸ್ಕ್ ಫ್ಯಾಕ್ಟರ್ ಏನು, ಯಾರಿಗಾದ್ರೂ ಹೆಪಟೈಟಿಸ್ ಬಿ ಕಾಯಿಲೆ ಇದ್ರೆ, ಹೆಪಟೈಟಿಸ್ ಸಿ ಕಾಯಿಲೆ ಇದ್ರೆ, ಇಲ್ಲ ಲಿವರ್ದು ಬೇರೆ ಯಾವುದೇ ತರದ ಇದಿದ್ರೆ, ಆಟೋಮ್ಯೂನ್ ಹೆಪಟೈಟಿಸ್ ಆಗಿರ್ಬೋದು, PSC ಆಗಿರ್ಬೋದು, PBC ಆಗಿರ್ಬೋದು, ಹೀಮೋಕ್ರೊಮಟೋಸಿಸ್ ಆಗೋದು, ಯಾವುದೇ ತರದ ಲಿವರಿನ ಕಾಯಿಲೆಯಿಂದ ಬಳಲ್ತಾ ಇದ್ರೆ ನಾವು ಯಾವತ್ತೂ ಲಿವರ್ ಕ್ಯಾನ್ಸರ್ ಬಗ್ಗೆ ಯಾವತ್ತೂ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಅವ್ರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಸಿಂಪಲ್ ಒಂದು ಅಲ್ಟ್ರಾಸೌಂಡ್ ಮಾಡಿಸಿದ್ರೆ ಅದ್ರಲ್ಲಿ ಯಾವ್ದಾದ್ರು ಗಡ್ಡೆ ಇದೆಯಾ, ಫ್ಯಾಟಿ ಲಿವರ್ ಇದೆಯಾ ಗೊತ್ತಾಗುತ್ತೆ. ಫ್ಯಾಟಿ ಲಿವರ್ ಇತ್ತು ಅಂದ್ರೆ ನೆಕ್ಸ್ಟ್ ಏನ್ ಮಾಡಬೇಕು, ಫೈಬ್ರೋ ಸ್ಕ್ಯಾನ್ ಅಂತ ಮಾಡಿಸ್ಬೇಕು. ಈ ಫೈಬ್ರೋ ಸ್ಕ್ಯಾನ್ ಅಲ್ಲಿ ಏನ್ ಗೊತ್ತಾಗುತ್ತೆ, ಲಿವರ್ ಅಲ್ಲಿ ಫ್ಯಾಟ್ ಎಷ್ಟು ಮಟ್ಟಿಗಿದೆ, ಆ ಲಿವರ್ ಫ್ಯಾಟ್ ಇಂದ ಏನಾದ್ರು ತೊಂದರೆ ಆಗ್ತಾ ಇದೆಯಾ, ಫೈಬ್ರೋಸಿಸ್ ಆಗ್ತಾ ಇದೆಯಾ, ಸಿರೋಸಿಸ್ ಆಗ್ತಾ ಇದೆಯಾ ಅನ್ನೋದು ನಮಗೆ ಫೈಬ್ರೋ ಸ್ಕ್ಯಾನ್ ಅಲ್ಲಿ ಮೊದಲೇ ಗೊತ್ತಾಗ್ಬಿಡುತ್ತೆ. ನಮಗೆ ರೋಗ ಲಕ್ಷಣ ಬರೋಕ್ಕಿಂತ ಮುಂಚೆ ಈ ಫೈಬ್ರೋ ಸ್ಕ್ಯಾನ್ ಅಲ್ಲಿ ತಿಳಿದು ಬಿಡುತ್ತೆ. ಅಕಸ್ಮಾತ್ ಲಿವರ್ ಅಲ್ಲಿ ಏನಾದ್ರು ಗಡ್ಡೆ ಇದೆ, ಇಲ್ಲ ಫೈಬ್ರೋ ಸ್ಕ್ಯಾನ್ ಅಲ್ಲಿ ಏನೋ ತೊಂದರೆ ಕಾಣಿಸ್ತಾ ಇದೆ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀವಿ, CT ಸ್ಕ್ಯಾನ್ ಮಾಡಿಸ್ತೀವಿ. ಟ್ರೈಫೇಸಿಕ್ CT ಸ್ಕ್ಯಾನ್ ಅಂತ ಮಾಡಿಸ್ತೀವಿ. ಈ ಟ್ರೈಫೇಸಿಕ್ CT ಸ್ಕ್ಯಾನ್ ಮಾಡಿಸಿದ್ರೆ ಏನಾಗುತ್ತೆ, ಈ ಲಿವರ್ ಅಲ್ಲಿ ಅಕಸ್ಮಾತ್ ಗಡ್ಡೆ ಇದ್ರೆ ಇದು ಯಾವ ತರ ಗಡ್ಡೆ, ಒಂದು ಹೆಮಂಜೋಮ ಇರ್ಬೋದು. ಹೆಮಂಜೋಮ ಇದ್ರೆ ಏನು ಮಾಡ್ಬೇಕಾಗಿಲ್ಲ, ಏಕೆ ಅದು ರಕ್ತದ ಗುಳ್ಳೆ ಅಷ್ಟೇ, ಏನು ತೊಂದರೆ ಕೊಡೋದಿಲ್ಲ ಅದು ಮುಂದೆ ಹೋಗಿ. ಇಲ್ಲ ಲಿವರ್ ಕ್ಯಾನ್ಸರ್ ಆಗಿ ಲಿವರ್ ಗಡ್ಡೆ ಬೆಳೀತಾ ಇದೆಯಾ, ಹಿಮೆಂಜೋಮ ಇದ್ದ ಪೇಷಂಟ್ ಗಳಿಗೆ ನಾವು ಅದು ಆರ್ಟರಿ ಒಳಗಡೆ ಹೋಗಿ ಅದನ್ನ ಥ್ರಂಬಸ್ ಮಾಡಕ್ಕೆ ಒಂದು ಫೈಲ್ ಹಾಕ್ತಿವಿ, ಇಲ್ಲ ನಾವು ಫೋಮ್ ಜೆಲ್ ಹಾಕಿ ಅದನ್ನ ಕ್ಲೋಸ್ ಮಾಡ್ತೀವಿ. ಸೊ ಲಿವರ್ ಕ್ಯಾನ್ಸರ್ ಅದೇ ತರ ಮಾಡಬಹುದು. ಅದು ಸೊ ಲಿವರ್ ಕ್ಯಾನ್ಸರ್ ಒನ್ ಆಫ್ ದ ಟ್ರೀಟ್ಮೆಂಟ್ ಆಪ್ಷನ್ ಟೇಸ್ ಅಂತ ಹೇಳ್ತೀವಿ. ಅಬ್ಸಲ್ಯೂಟ್ ಅದೇ, ಆರ್ಟರಿ ಒಳಗೆ ಹೋಗಿ ಆರ್ಟರಿನ ಬ್ಲಾಕ್ ಮಾಡಿದ್ರೆ ಅದು ಸ್ಟ್ರಿಂಕ್ ಆಗುತ್ತೆ. ಸೊ CT ಸ್ಕ್ಯಾನ್ ಇದೆಲ್ಲ ಗೊತ್ತಾಗುತ್ತೆ ನಮ್ಗೆ. ಫಾಲಿಕ್ಯುಲರ್ ನೋಡಲ್ ಹೈಪರ್ಪ್ಲೇಸಿಯಾ ಇರ್ಬೋದು, ಅಡಿನೋಮ ಇರ್ಬೋದು, ಲಿವರ್ ಅಲ್ಲಿ ಗಡ್ಡೆ ಬಂದ್ರೂ ಬರೀ ಲಿವರ್ ಕ್ಯಾನ್ಸರ್ ಆಗ್ಬೇಕಂತಾನೆ ಏನಿಲ್ಲ. ಈ ಬಿನೈನ್ ಅಂದ್ರೆ ಏನು ತೊಂದರೆ ಕೊಡದೇ ಇರುವಂತ ಗಡ್ಡೆಗಳು ಕೂಡ ಇರ್ಬೋದು ಲಿವರ್ ಅಲ್ಲಿ. ಅಕಸ್ಮಾತ್ CT ಸ್ಕ್ಯಾನ್ ಅಲ್ಲಿ ಆಗಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ, MRI ಮಾಡಿಸ್ತೀವಿ. MRI ಅಲ್ಲೇ ಒಂದು ಗಡ್ಡೆಗಳಿಗೆ ಇಂತ ಲಕ್ಷಣ ಇದ್ರೆ ಇದು ಕ್ಯಾನ್ಸರ್, ಇಂತ ಫೈಂಡಿಂಗ್ಸ್ ಇದ್ರೆ ಇದಕ್ಕೇನು ಟ್ರೀಟ್ಮೆಂಟ್ ಬೇಕಾಗಿಲ್ಲ ಅಂತ ಗೊತ್ತಾಗುತ್ತೆ. ಎಲ್ಲದರಲ್ಲೂ ಗೊತ್ತಾಗಿಲ್ಲ ಅಂದ್ರೆ ರಕ್ತ ಪರೀಕ್ಷೆ ಮಾಡ್ತೀವಿ, ಟ್ಯೂಮರ್ ಮಾರ್ಕರ್ಸ್ ಅಂತ ಹೇಳ್ತೀವಿ. ಆಲ್ಫಾ ಫೀಟೋಪ್ರೋಟೀನ್ ಇರ್ಬೋದು, CA-99 ಇರ್ಬೋದು, CA ಇರ್ಬೋದು, ಇಲ್ಲ ಈಗ ಲೇಟೆಸ್ಟ್ ಬಂದಿರೋದು PIVKA-2 ಅಂತ ಬಂದಿದೆ, ಸ್ಪೆಸಿಫಿಕ್ ಫಾರ್ ಲಿವರ್ ಕ್ಯಾನ್ಸರ್. ಇದೇನಾದ್ರೂ ಹೈ ಆಗಿದ್ರೆ
ದೆನ್ ಹ್ಮ್ ವಿನೋ ಇದು ಲಿವರ್ ಕ್ಯಾನ್ಸರ್ ಅಂತ. ಇದು ಓಕೆ ಓಕೆ ಎಲ್ಲದರಲ್ಲೂ ನಮ್ಗೆ ಏನು ಗಡ್ಡೆ ಇದೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಒಂದು ಬಯಾಪ್ಸಿ ಅಂತ ಮಾಡ್ತೀವಿ. ಒಂದು ಸಣ್ಣ ಬಯಾಪ್ಸಿ ಅದು ಸೂಜಿ ಕೊನೆದು ಟ್ಯೂಮರ್ ಲಾಸ್ಟ್. ಒಳಗೆ ಹಾಕಿ ಗಡ್ಡೆ ಹ್ಮ್ ಪೀಸ್ ತಗೊಂಡು ಅದು ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ಸ್ಟೇನ್ ಮಾಡಿ, ಸ್ಪೆಷಲ್ ಸ್ಟೇನ್ಸ್ ಎಲ್ಲ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಎಲ್ಲ ಮಾಡಿದ್ರೆ ಇದು ಹ್ಮ್ ಇಂಥದೇ ಗಡ್ಡೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹ್ಮ್ ಒಂದ್ಸತಿ ಇಂಥದೇ ಗಡ್ಡೆ ಅಂತ ಟಾರ್ಗೆಟ್ ಸಿಕ್ಕಿದ ಮೇಲೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು. ಓಕೆ. ನೀವು ಹ್ಮ್ ಈಗ ಕ್ಯಾನ್ಸರ್ ಅಂತ ಡಿಸೈಡ್ ಮಾಡಿದ್ರೆ, ಡಯಾಗ್ನೋಸ್ ಆಯ್ತು, ಅದ್ರ ಮುಂದೆ ಏನು ಅಂತ? ಯಾಕಂದ್ರೆ ಹ್ಮ್ ಮನೆಯವರೆಲ್ಲ ಗಾಬರಿ ಆಗಿರ್ತಾರೆ, ಏನ್ ಡಾಕ್ಟ್ರೆ ಇನ್ನೇನ್ ಮಾಡೋದು ಅಂತ. ಯಾ ಅದು ಯಾವ್ದು ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು? ವೆರಿ ಗುಡ್. ಸೊ ಲಿವರ್ ಕ್ಯಾನ್ಸರ್ ಅಂತ ಬಂದ ಮೇಲೆ ಫಸ್ಟ್ ಆಫ್ ಆಲ್ ಭಯ ಪಡಬೇಕಾಗಿಲ್ಲ. ಯಾಕೆ, ನಾವು ಹೇಳ್ದಂಗೆ ಲಿವರ್ ಕ್ಷಮಾಪಣೆ ಮಾಡುವಂತ ಅಂಗ. ಬ್ಯಾಕ್ ಗ್ರೌಂಡ್ ಲಿವರ್ ಚೆನ್ನಾಗಿತ್ತು ಅಂದ್ರೆ ನಾವು ಆಕ್ಚುಲಿ ಹೋಗಿ 80% ಲಿವರ್ ಆಕ್ಚುಲಿ ಕಟ್ ಮಾಡಿ ತೆಗಿಬಹುದು. ಸೊ ಹ್ಮ್ ಲಿವರ್ ನಿಮ್ದು ಗಡ್ಡೆ ಎಷ್ಟೇ ದೊಡ್ಡದಿರ್ಲಿ, ಆರಾಮಾಗಿ ಹೋಗಿ ನೀವು ಫಿಸಿಕಲಿ ಫಿಟ್ ಇದ್ರೆ, ಹಾರ್ಟ್ ಚೆನ್ನಾಗಿದೆ, ಲಂಗ್ ಚೆನ್ನಾಗಿದೆ, ಕಿಡ್ನಿ ಚೆನ್ನಾಗಿದೆ, ವಯಸ್ಸಿಗೆ ಗಟ್ಟಿ ಮುಟ್ಟಾಗಿದ್ದೀರಾ ಅಂದ್ರೆ 100% ಫಸ್ಟ್ ಆಪ್ಷನ್ ಇಸ್ ಆಲ್ವೇಸ್ ಸರ್ಜರಿ. ಯಾಕಂದ್ರೆ ಸರ್ಜರಿ ಗಿವ್ಸ್ ಬೆಸ್ಟ್ ಚಾನ್ಸ್ ಈ ಕ್ಯಾನ್ಸರ್ ನ ಹೊರತೆಗಿಯಕ್ಕೆ. ಆಮೇಲೆ ಕ್ಯಾನ್ಸರ್ ಇಲ್ದಿರ ಬದುಕ್ಲಿಕ್ಕೆ ಜಾಸ್ತಿ ಹೊತ್ತು ನಿಮ್ಗೆ ಅನುಗುಣ ಮಾಡ್ಕೊಡೋದು ಯಾವುದು, ಸರ್ಜರಿ. ಸೊ ಅದು ಫಸ್ಟ್ ಏನ್ ಮಾಡ್ತೀವಿ, ನಾವು ಸ್ಕ್ಯಾನ್ ಮಾಡಿದಾಗೆ ಲಿವರ್ ಟ್ಯೂಮರ್ ಎಷ್ಟು ದೊಡ್ಡದಿದೆ, ರಕ್ತನಾಳಿ ಇನ್ವಾಲ್ವ್ ಆಗಿದ್ಯಾ, ಇಲ್ಲ ಬರೀ ಲೋಕಲ್ ಲಿಂಫ್ ನೋಡ್ಸ್ಗೆ ಏನಾದ್ರು ಸ್ಪ್ರೆಡ್ ಆಗಿದೆಯಾ, ಇಲ್ಲ ಬೇರೆ ಲಂಗ್ಸ್ ಗೆ ಇಲ್ಲ ಬೋನ್ಸ್ ಗೆ ಏನಾದ್ರು ಸ್ಪ್ರೆಡ್ ಆಗಿದೆ ಅನ್ನೋದಕ್ಕೆ ಒಂದು ಸೆಕೆಂಡ್ರೀಸ್ ಪೆಟ್ ಸ್ಕ್ಯಾನ್, ಆಗಿದೆನಾ ಅಂತ. ಸೆಕೆಂಡ್ರಿ ಎಲ್ಲಾದ್ರೂ ಮೆಟಾಸ್ಟೈಸಿಸ್ ಆಗಿದೆ ಅಂತ ನೋಡ್ಲಿಕ್ಕೆ ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಓಕೆ ನಾವು ಪೆಟ್ ಸ್ಕ್ಯಾನ್ ಎಲ್ಲ ಮಾಡಿ ಬೇರೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ, ಬರೀ ಲಿವರ್ ಅಲ್ಲಿದ್ರೆ ಫಸ್ಟ್ ಚಾಯ್ಸ್ ಯಾವತ್ತು ಸರ್ಜರಿ ಮಾಡಿಸ್ಕೊಳ್ಳೋದು ಆಪರೇಷನ್. ಒಳ್ಳೇದು. ಓಕೆ. ಅಂಡ್ ಫಸ್ಟ್ ಹೇಳ್ತಾ ಇದ್ರು ಲಿವರ್ ಸರ್ಜರಿ ಅದನ್ನು ತುಂಬಾ ದೊಡ್ಡದು, ಅದು ಸರ್ಜರಿ ಮಾಡಿಸ್ಕೊಂಡ್ರೆ ಉಳಿಯೋದಿಲ್ಲ ಅಂತೆಲ್ಲ ಮೂಢನಂಬಿಕೆ, ಸುಳ್ಳು ಅಪನಂಬಿಕೆ ಸುಳ್ಳು. ಇದೆ. ಬಟ್ ಹೌದು. ರೈಟ್ ನಾವು ಲಿವರ್ ಸರ್ಜರಿ ಇಸ್ ವೆರಿ ವೆರಿ ಸೇಫ್. ಬಟ್ ಏನಂದ್ರೆ ಸೇಫ್. ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಹತ್ರ ಮಾಡಿಸ್ಬೇಕು. ಲಿವರ್ ಸರ್ಜರಿ ಇಸ್ ಓಕೆ ಡೆಫಿನೆಟ್ಲಿ ಓಕೆ. ಕಾಂಪ್ಲಿಕೇಟೆಡ್ ಸರ್ಜರಿ. ಬಟ್ ನೀವು ಹೋಗಿ ತಜ್ಞರಿಂದ, ಒಳ್ಳೆ ಲಿವರ್ ತಜ್ಞರಿಂದ ಸರ್ಜರಿ ಮಾಡಿಸ್ಕೊಂಡ್ರೆ ಇಟ್ ಇಸ್ ದ ಸೇಫೆಸ್ಟ್ ಆಪ್ಷನ್. ಓಕೆ. ನೆಕ್ಸ್ಟ್, ಅಕಸ್ಮಾತ್ ಯಾವುದೋ ಕಾರಣಕ್ಕೆ ಸರ್ಜರಿ ಆಗ್ತಲ್ಲ, ಯಾವ ಕಾರಣ ಇರ್ಬೋದು, ಇಲ್ಲ ಪೇಷಂಟ್ ಫಿಟ್ ಇರಲ್ಲ, ಯಾರಿಗೋ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾಕ್ ಫೇಲಿಯರ್ ಇರಬೇಕು, ಇಲ್ಲ ಲಂಗ್ಸ್ ಕರೆಕ್ಟ್ ಆಗಿಲ್ಲ, ವಯಸ್ಸು ತುಂಬಾ ಆಗೋಗಿದೆ, 79 80 ಆಗೋಗಿದೆ, ಸರ್ಜರಿ ತಡ್ಕೊಳ್ಳೋ ಸ್ಟೇಜ್ ಅಲ್ಲಿ ಇರೋದಿಲ್ಲ. ಶಕ್ತಿ ಸೊ ಇಲ್ಲ. ಇವ್ರಿಗೆ ಏನ್ ಮಾಡ್ತೀವಿ, ಆಪರೇಷನ್ ಮಾಡ್ತೀರಾ, ವಿ ವಿಲ್ ಕಂಟ್ರೋಲ್ ದ ಟ್ಯೂಮರ್. ಸೊ ಫಸ್ಟ್ ಆಫ್ ಆಲ್ ರೈಟ್. ನೀವ್ ಹೇಳಿದ್ರಲ್ಲ ಮೇಡಮ್, ಟೇಸ್ ಅಂತ, ಟ್ರಾನ್ಸ್ ಆರ್ಟೀರಿಯಲ್ ಕೀಮೋ ಎಂಬಲೈಸೇಷನ್. ಓಕೆ. ಇದ್ರಲ್ಲಿ ಏನ್ ಮಾಡ್ತೀವಿ, ಹಾರ್ಟ್ಗೆ ಹೆಂಗ್ ಆಂಜಿಯೋಗ್ರಾಮ್ ಮಾಡ್ತಿರೋ ಅದೇ ತರ ಒಂದು ಸಣ್ಣ ಕೆಥೆಟರ್ ಅನ್ನ ಹಾಕಿ ಲಿವರ್ ಒಳಗೆ ನುಸುಳಿಸಿ ಅದನ್ನ ಆ ಟ್ಯೂಮರ್ಗೆ ಯಾವ ರಕ್ತ ನಾಳಿ ಸಪ್ಲೈ ಮಾಡ್ತಾ ಇದೆಯೋ, ಫೀಡರ್ ಆರ್ಟ್ರಿ. ಫೀಡರ್ ಆರ್ಟರಿ ಅಂತ ಹೇಳ್ತೀವಿ, ಅದಕ್ಕೆ ಹೈ ಡೋಸ್ ಕೀಮೋಥೆರಪಿ ಕೊಟ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಆ ಆರ್ಟರಿಯಿಂದ ಹೋಗಿ ಫುಲ್ ಟ್ಯೂಮರ್ ನ ಅದು ಡಿಸ್ಟ್ರಾಯ್ ಮಾಡುತ್ತೆ ಕೀಮೋಥೆರಪಿ. ಓಕೆ. ಅದಾದ್ಮೇಲೆ ಏನ್ ಮಾಡ್ತೀವಿ, ಆ ರಕ್ತ ನಾಳಿನ ಬ್ಲಾಕ್ ಮಾಡ್ಬಿಡ್ತೀವಿ. ನೀವ್ ಹೇಳ್ದಾಗೆ ಕಾಯಿಲ್ ಹಾಕೋದಿಲ್ಲ, ಫೋಮ್ ಹಾಕ್ಬಿಟ್ರೆ ಏನಾಗುತ್ತೆ, ಆ ಟ್ಯೂಮರ್ಗೆ ರಕ್ತ ಸಂಚಾರ ಹೋಗೋದಿಲ್ಲ. ಹೌದು. ಪ್ಲಸ್ ಕೀಮೋಥೆರಪಿ ಆಗಿದ ತಕ್ಷಣ ಅದು ಶ್ರಿಂಕ್ ಆಗುತ್ತೆ. ಸೊ ದಿಸ್ ಇಸ್ ಓಕೆ. ಕಾಲ್ಡ್ ಎಸ್ ಟೇಸ್ ಥೆರಪಿ ಅಂತ ಹೇಳ್ತೀವಿ. ಓಕೆ. ಇದಕ್ಕೆ ನೆಕ್ಸ್ಟ್ ಇದೆ ಟೇರ್ ಥೆರಪಿ ಅಂತಿದೆ, ರೇಡಿಯೋ ಎಂಬಲೈಸೇಷನ್. ಇನ್ನೂ ಓಕೆ. ದೊಡ್ಡ ಟ್ಯೂಮರ್ಸ್ ಇದಾವೆ, ಇಲ್ಲ ರಕ್ತನಾಳಿ ಬ್ಲಾಕ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ, ರೇಡಿಯೋ ಎಂಬಲೈಸೇಷನ್ ಅಂತ ಮಾಡ್ತೀವಿ. ಅದ್ರಲ್ಲಿ ಏನ್ ಮಾಡ್ತೀವಿ, ಈ ರೇಡಿಯೋ ಆಕ್ಟಿವ್ ಬೀಡ್ಸ್ ಇರ್ತವೆ ನಮ್ಮ ಹತ್ರ, ಹಿಟ್ರಿಯಂ ಅಂತಿದೆ, ಇದಿರ್ತದೆ. ಸೊ ಅದನ್ನ ಮೇಲೆ ಒಳಗಡೆ ಹೋಗ್ಬಿಟ್ಟು ಸೇಮ್ ಆರ್ಟರಿ ಒಳಗೆ ಹೋಗಿ ಅದನ್ನ ಇಂಜೆಕ್ಟ್ ಮಾಡ್ಬಿಡ್ತೀವಿ. ಇವಾಗ ನಿಮ್ ಕೇಳಿದ್ರೆ ರೇಡಿಯೋ ಥೆರಪಿ ಅಂತ ಗೊತ್ತಿರ್ಬೋದು, ಈ ಬೇರೆ ಎಲ್ಲ ಕ್ಯಾನ್ಸರ್ಗೆ ಹೋಗಿ ನೀವು ಆಚೆ ಹೋಗಿ ಆಚೆ ಎಕ್ಸ್ರೇ ಕೊಡ್ತೀವಲ್ಲ, ಸೊ ಈ ತರ ರೇಡಿಯೇಷನ್ ಥೆರಪಿ ಇಸ್ ವೆರಿ ಟಾಕ್ಸಿಕ್ ಟು ಸೆಲ್ಸ್. ಸೊ ನಾವಿಲ್ಲಿ ಆರ್ಟರಿ ಒಳಗೆ ಹೋಗ್ಬಿಟ್ಟು ಅದಕ್ಕೆ ಕೊಟ್ಬಿಟ್ರೆ ಏನಾಗುತ್ತೆ, ಅದು ರೇಡಿಯೇಷನ್ ಕೊಟ್ಟು 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 ಟ್ಯೂಮರ್ ನ ಕರಗಿಸ್ಬಿಡುತ್ತೆ. ಇದಲ್ಲದೆ ಬ್ರಾಕಿಥೆರಪಿ ಅಂತಾರೆ, ಅದೇನಾ? ಇಲ್ಲ, ಬ್ರಾಕಿಥೆರಪಿ ಇದು ಅಂತಾರೆ ಟೆಲಿಥೆರಪಿ. ಎಸ್, ಬ್ರೇಕಿಥೆರಪಿ ಓಕೆ. ಅನ್ನೋದು ಇದೆ. ನೆಕ್ಸ್ಟ್ ಬ್ರಾಕಿಥೆರಪಿ ಕೊಡೋದು ಏನು, ಆಚ್ ಕಡೆಯಿಂದ ಇದು ರೇಡಿಯೇಷನ್ ಕೊಡೋದು. ಹೊರಗಡೆಯಿಂದ ಟ್ಯೂಮರ್ ಕೊಡೋದು. ದೊಡ್ಡದಿತ್ತು, ಸೊ ಆ ಕಡೆ ಎಕ್ಸ್ಟರ್ನಲ್ ಬೀಮ್ ರೇಡಿಯೋಥೆರಪಿ ಆರ್ SBRT ಅಂತ ಒಂದು ಹೇಳ್ತೀವಿ. ಒಳಗಡೆಯಿಂದ ಹೋಗಿ ಕೊಡೋದು, ಇನ್ನೊಂದು ಹೊರಗಡೆ. ಇನ್ನೊಂದು ಆಚ್ ಕಡೆಯಿಂದನೂ ಕೊಡ್ತೀವಿ, ಎಕ್ಸಾಕ್ಟ್ಲಿ ಅದನ್ನು ಕೊಡ್ತೀವಿ. ಇದೆಲ್ಲ, ಸೊ ಇದೆಲ್ಲ ಎಲ್ಲ ಕೊಡ್ತೀವಿ ಬರೀ ಲಿವರ್ ಒಳಗಡೆ ಟ್ಯೂಮರ್ ಇದಾಗಿದ್ರೆ ಮಾತ್ರ. ಯಾವುದೇ ಕಾರಣಕ್ಕೂ ಸರ್ಜರಿ ಆಗ್ತಾ ಇಲ್ಲ, ಬಟ್ ಟ್ಯೂಮರ್ ಬರೀ ಲಿವರ್ ಒಳಗಡೆ ಇದೆ ಅಂತ. ಬಟ್ ಈಗ ಲಿವರ್ ಇಂದ ಆಚೆ ಸ್ಪ್ರೆಡ್ ಆಗ್ಬಿಟ್ಟಿದೆ, ಏನ್ ಮಾಡೋದು ಆಗ? ಸೊ ಡೆಫಿನೆಟ್ಲಿ ಅದಕ್ಕೆ ಏನ್ ಮಾಡಬೇಕು, ಸಿಸ್ಟಮಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ಬೇಕಾಗುತ್ತೆ. ಸೊ ಸಿಸ್ಟಮಿಕ್ ಟ್ರೀಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ, ಈ ಲಿವರ್ ಒಳಗಡೆ ಇರೋದನ್ನ ಕಂಟ್ರೋಲ್ ಮಾಡಕ್ಕೆ ಇದೇ ತರ ಟೇಸ್ ಇಲ್ಲ ಟೇರ್ ಏನಾದ್ರು ಒಂದು ಮಾಡ್ತೀವಿ. ಪ್ಲಸ್ ಅದ್ರ ಜೊತೆ ಮಾತ್ರೆನೂ ಇದೆ ಈಗ. ಓಕೆ, ಲೆನ್ವಾಟಿನೆ ಬಂದಿದೆ, ಸೊರೋಫೆನೆ ಬಂದಿದೆ. ಇವೆಲ್ಲ ಏನ್ ಮಾಡ್ತೇವೆ ಅಂದ್ರೆ, ಬ್ಲಡ್ ಅಲ್ಲಿ ಹೋಗಿ ನಿಮ್ಮ ದೇಹದಲ್ಲಿ ಎಲ್ಲೇ ಇರ್ಲಿ, ಸೆಕೆಂಡ್ರೀಸ್ ಅಂತ ಹೇಳ್ತೀವಲ್ಲ, ಅದನ್ನ ಹೋಗಿ ಟಾರ್ಗೆಟ್ ಮಾಡಿ ಅದನ್ನ ಶ್ರಿಂಕ್ ಮಾಡುತ್ತೆ, ಮತ್ತೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುತ್ತೆ. ಓಕೆ. ಬಟ್ ನೆಕ್ಸ್ಟ್ ಅದಕ್ಕೆ ಅಡ್ವಾನ್ಸ್ ಲೆವೆಲ್ ಏನ್ ಬಂದಿದೆ ಈಗ, ಇಮ್ಯುನೋಥೆರಪಿ ಅಂತ ಬಂದಿದೆ. ಇಮ್ಯುನೋಥೆರಪಿ ಅಂದ್ರೆ, ಈ ಇಮ್ಯುನೋಥೆರಪಿ ಹೋಗ್ಬಿಟ್ಟು ಆಂಟಿಬಾಡೀಸ್ ನ ಮಾಡಿದ್ದಾರೆ ಈ ಲಿವರ್ ಕ್ಯಾನ್ಸರ್ ನ ಸ್ಪೆಸಿಫಿಕ್ ಆಗಿ ಹೋಗಿ ಟಾರ್ಗೆಟ್ ಮಾಡೋದಕ್ಕೆ.
ಸೊ ನಮ್ಮ ಓಕೆ. ಎಕ್ಸ್ಪೀರಿಯನ್ಸ್ ಅದು 3 ವಾರಕ್ಕೆ ಒಂದ್ಸತಿ ಬಂದ್ಬಿಟ್ಟು ಇಂಜೆಕ್ಷನ್ ತಗೊಬೇಕಾಗುತ್ತೆ. ಲೆನ್ಮಟೆನಿಪ್ ಹಾ ಸೊರಫೆನಮಿನ್ ಅನ್ನೋದು ಮಾತ್ರೆ ತಿನ್ನೋದು, ದಿನ ಒಂದೊಂದು ಮಾತ್ರೆ ಇಲ್ಲ 2 ಮಾತ್ರೆ ತಿನ್ಬೇಕಾಗುತ್ತೆ ಡೋಸ್ ತಗೊಂಡು. ಹಾ 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 ಇಮ್ಯುನೊಥೆರಪಿ ಅಂದ್ರೆ 3 ವಾರಕ್ಕೆ ಒಂದ್ಸತಿ ಬಂದು ಇಂಜೆಕ್ಷನ್ ತಗೊಳ್ಳೋದಷ್ಟೇ. ಆ ಓಕೆ. ಇಂಜೆಕ್ಷನ್ ತಗೊಂಡಿದ ತಕ್ಷಣ ಏನಾಗುತ್ತೆ, ಈ ಆಂಟಿಬಾಡೀಸ್ ದೇಹದಲ್ಲಿ ಎಲ್ಲೆಲ್ಲಿ ಟ್ಯೂಮರ್ ಇದೆ ಎಲ್ಲ ಹೋಗಿ ಸ್ಪೆಸಿಫಿಕ್ ಆಗಿ ಲಿವರ್ ಕ್ಯಾನ್ಸರ್ ಸೆಲ್ಸ್ ಅಟ್ಯಾಕ್ ಮಾಡಿ ಶ್ರಿಂಕ್ ಮಾಡುತ್ತೆ. ಸೊ ಈ ತರ ಎಲ್ಲ ನೋಡ್ತಾ ಇದ್ರೆ ಲಿವರ್ ಕ್ಯಾನ್ಸರ್ ಬಗ್ಗೆ ಏನು ಭಯ ಪಡಬೇಕಾಗಿಲ್ಲ. ದೇರ್ ಅಂದ್ರೆ ಆರ್ ಈಗೇನು ವೇರಿಯಸ್. ಸರ್ಜಿಕಲ್ ಸ್ಟ್ರೈಕ್ ಅಂತಾರಲ್ಲ, ಹೋಗಿ ಅದು ಹೋಗಿ ಕರೆಕ್ಟ್ ಇಮ್ಯುನೊಥೆರಪಿ, ಟಾರ್ಗೆಟ್ ಅಲ್ಲಿ ಹೋಗಿ ಮಾಡ್ದಂಗೆ. ಎಸ್ ಓಕೆ ಸ್ಪೆಸಿಫಿಕ್ ಓಕೆ. ಆಗಿ ಹೋಗಿ ಅದಕ್ಕೆ ಮಿಸೈಲ್ ಟಾರ್ಗೆಟ್ ಮಾಡುತ್ತೆ. ಮಿಸೈಲ್ ಗೈಡೆಡ್ ಮಿಸೈಲ್ ತರ ಮಿಸೈಲ್, ಅಲ್ಲಿಗೆ. ಆಬ್ಸಲ್ಯೂಟ್ಲಿ. ಸೊ ಓಕೆ, ಗುಡ್ ಗುಡ್ ಗುಡ್. ಇದೆಲ್ಲದಕ್ಕೂ ಬಿಟ್ಟು ನೆಕ್ಸ್ಟ್ ಇವಾಗ ಸರ್ಜರಿ ಮಾಡಕ್ ಆಗೋದಿಲ್ಲ, ಬೇರೆ ಎಲ್ಲೂ ತೊಂದರೆ ಇಲ್ಲ, ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಅಂದ್ರೆ ದ ಅಲ್ಟಿಮೇಟ್ ಟ್ರೀಟ್ಮೆಂಟ್ ಇಸ್ ಲಿವರ್ ಟ್ರಾನ್ಸ್ಪ್ಲಾಂಟ್. ಬರೀ ಲಿವರ್ ಓಕೆ. ಒಳಗಡೆ ಮಾತ್ರ ಆ ಲಿವರ್ ಟ್ಯೂಮರ್ ಇದೆ, ಯಾವ್ದೋ ಕಾರಣಕ್ಕೆ ಆಪರೇಷನ್ ಮಾಡಕ್ ಆಗ್ತಾ ಇಲ್ಲ, ಇದ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಈ ಎಂಟೈರ್ ಲಿವರ್ ನ ತೆಗೆದು ಹೊಸ ಲಿವರ್ ಹಾಕೋದು. ಇದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಪರೇಷನ್ ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಫಾರ್ ಲಿವರ್ ಕ್ಯಾನ್ಸರ್ ದ ಅಂಡ್ ವಿ ಡೂ ಇಟ್ ಅಲ್ಟಿಮೇಟ್ ವೆರಿ ರೂಟೀನ್ಲಿ. ಅಲ್ಟಿಮೇಟ್ ಅಲ್ಟಿಮೇಟ್ ಅಲ್ಟಿಮೇಟ್, ಇದು. ಬಟ್ ದ ಬೆಸ್ಟ್ ಟ್ರೀಟ್ಮೆಂಟ್ ಇಸ್ ಆಕ್ಚುಲಿ ಲಿವರ್ ಟ್ರಾನ್ಸ್ಪ್ಲಾಂಟ್. ಯಾಕಂದ್ರೆ ಕಂಪ್ಲೀಟ್ ಆಗಿ ಲಿವರ್ ತೆಗೆದ್ಬಿಡ್ತೀವಿ. ಸೊ ಇಟ್ ಇಸ್ ಆಲ್ಮೋಸ್ಟ್ ಅ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಫಾರ್ ಲಿವರ್ ಕ್ಯಾನ್ಸರ್. ಈ ಲಿವರ್ ಓಕೆ. ಕ್ಯಾನ್ಸರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ ಸ್ವಲ್ಪ ಕ್ರೈಟೀರಿಯಾ ಇದೆ. ಮಿಲಾನ್ ಕ್ರೈಟೀರಿಯಾ, UCSF ಕ್ರೈಟೀರಿಯಾ ಅಂದ್ರೆ ಟ್ಯೂಮರ್ ಇಷ್ಟೇ ಸೈಜ್ ಇರಬೇಕು, ಬೇರೆ ಎಲ್ಲೇ ಕಡೆ ಸ್ಪ್ರೆಡ್ ಆಗಿರಬಾರ್ದು, ರಕ್ತನಾಳಿ ಒಳಗಡೆ ಇದು ಹೋಗಿರಬಾರ್ದು, ಈ ತರ ಕ್ರೈಟೀರಿಯಾ ಇದೆ. ಬಟ್ ಈ ಕ್ರೈಟೀರಿಯಾ ಒಳಗಿರೋರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಲಿವರ್ ಕ್ಯಾನ್ಸರ್ ಇದ್ದವ್ರಿಗೂ ಒಂದೇ ಲಾಂಜಿವಿಟಿ ಬರುತ್ತೆ, ಆಯಸ್ ಇರುತ್ತೆ. ಲಿವರ್ ಕ್ಯಾನ್ಸರ್ ಇಲ್ದಿರ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಲ್ಲ, ಆಕ್ಚುಲಿ ಎರಡು ಮ್ಯಾಚ್ ಆಗುತ್ತೆ. ಸೊ ಮೀನಿಂಗ್ ವಾಟ್, ಈ ಕ್ರೈಟೀರಿಯಾ ಒಳಗೆ ಹೋಗಿ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಇಟ್ ಇಸ್ ಎ ಕ್ಯೂರೇಟಿವ್ ಆಪರೇಷನ್ ಫಾರ್ ಲಿವರ್ ಕ್ಯಾನ್ಸರ್ ಅಂಡ್ ಇಟ್ ಇಸ್ ದ ಬೆಸ್ಟ್ ಆಪರೇಷನ್. ಓ, ಎಕ್ಸಲೆಂಟ್ ಎಕ್ಸಲೆಂಟ್. ಅಂತಂದ್ರೆ ಆ, ಒಂದು ಸಲ ನಿಮ್ಗೆ ಡಯಾಗ್ನೋಸಿಸ್ ಆದ್ಮೇಲೆ ಅದ್ ಎಷ್ಟಿದೆ, ಎಷ್ಟು ಸ್ಪ್ರೆಡ್ ಆಗಿದೆ, ಏನಿದೆ ಅಂತ ನೋಡ್ಕೊಂಡ್ಬಿಟ್ಟು, ಅಂದ್ರೆ ಎಸ್ ಆ ಪೇಷಂಟ್ಗೆ ಟೇಲರ್ ಮೇಡ್ ಮಾಡ್ದಂಗೆ ನೀವು ಟ್ರೀಟ್ಮೆಂಟ್ ಮಾಡ್ತೀರಿ. ಎಸ್ ಸೊ ಆಬ್ಸಲ್ಯೂಟ್ಲಿ, ಟೇಲರ್ ಮೇಡ್ ಟ್ರೀಟ್ಮೆಂಟ್. ಓಕೆ ಆಬ್ಸಲ್ಯೂಟ್ಲಿ. ಓಕೆ. ಇನ್ನೊಂದು ಹೇಳ್ತೀನಿ, ಈಗ ಅಕಸ್ಮಾತ್ ನಾವು ಸರ್ವಿಲೆನ್ಸ್ ಅಂತ ಹೇಳ್ತೀವಲ್ಲ, ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಇಷ್ಟೊತ್ತು ಮಾತಾಡಿದ್ದು ದೊಡ್ಡ ಗಡ್ಡೆಗಳಿಗೆ ಓಕೆ. 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಗ್ರೋ ಆಗ್ಬಿಟ್ಟಿದ್ರೆ ಮಿಕ್ಕಿದ್ ಮಾಡಕ್ಕಾಗಲ್ಲ. ನೀವು ಸರ್ವಿಲೆನ್ಸ್ ಅಲ್ಲಿ ಇಟ್ಟು ಇದು 2 ಸೆಂಟಿಮೀಟರ್ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಒಳಗಡೆ ಗ್ರೋ ಆಗಕ್ ಮುಂಚೆ ನಾವೇನಾದ್ರು ಕಂಡಿಡಿದ್ರೆ ಅದಕ್ಕೆ ನೀಡ್ಲ್ ಹಾಕಿ ಬರ್ನ್ ಮಾಡ್ಬೋದು. ಇದಕ್ಕೆ ರೇಡಿಯೋ ವೇವ್ ಅಬ್ಲೇಷನ್ ಆರ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆರ್ ಮೈಕ್ರೋವೇವ್ ಅಬ್ಲೇಷನ್ ಅಂತ ಹೇಳ್ತೀವಿ. ಬೇರೆ ಎಲ್ಲೂ ತೊಂದರೆ ಇಲ್ಲ. ಯಾಕಂದ್ರೆ ನಾವು ಆರ್ಟ್ರಿನ ಹೋಗಿ ಬ್ಲಾಕ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ತಿ ಲಿವರ್ನು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ, ಸ್ವಲ್ಪ ಅದಕ್ಕೂ ರಕ್ತ ಸಪ್ಲೈ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ನಾವು ಸಣ್ಣದು 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಒಳಗಡೆ ಇರೋ ಗಡ್ಡೆ ಕೊಟ್ಬಿಟ್ರೆ ಆರಾಮಾಗಿ ಒಂದು ಸೂಜಿ ಹಾಕ್ತಿವಿ ಒಳಗಡೆ ಗಡ್ಡೆ ಒಳಗೆ, ಅಂಡ್ ಮೋರ್ ದನ್ 110 ಡಿಗ್ರಿ 120 ಡಿಗ್ರಿಗೆ ನಾವು ಅದನ್ನ ಹೀಟ್ ಮಾಡ್ತೀವಿ. ಅದೇನಾಗುತ್ತೆ, ಬರೀ ಟ್ಯೂಮರ್ ಮಾತ್ರ ಬರ್ನ್ ಆಗಿ ಡಿಸ್ಟ್ರಾಯ್ ಆಗುತ್ತೆ. ಸೊ ಅಂಡ್ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಫಾರ್ ಅರ್ಲಿ ಡಯಾಗ್ನೋಸಿಸ್. ಗಡ್ಡೆ ಸಣ್ಣ ಇರ್ಬೇಕಾದ್ರೆ ನೀವು ಸರ್ಜರಿನೂ ಮಾಡಿಸ್ಕೊಬೇಕಾಗಿಲ್ಲ, ಬೇರೆ ಏನು ಮಾಡಿಸ್ಕೊಬೇಕಾಗಿಲ್ಲ. ಒಂದು ಸಣ್ಣ ಸೂಜಿ ಲಿವರ್ ಒಳಗೆ ಚುಚ್ಬಿಟ್ಟು ಅದನ್ನ ಬರ್ನ್ ಮಾಡ್ತೀವಿ, ಅಂಡ್ ದಟ್ ಇಸ್ ಆಸ್ ಗುಡ್ ಲಾಂಗ್ ಟರ್ಮ್ ಸರ್ವೈವಲ್ ನೋಡಿದ್ರೆ ಇಟ್ ಇಸ್ ಆಸ್ ಗುಡ್ ಆಸ್ ಅದರ್ ಮೋಡ್ಸ್ ಆಫ್ ಟ್ರೀಟ್ಮೆಂಟ್ ಬಿಫೋರ್ ಟ್ರಾನ್ಸ್ಪ್ಲಾಂಟ್. ಓಕೆ 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 ಓಕೆ. ಆಮೇಲೆ ಲೇಸರ್ ತರ ಇರುತ್ತಾ, ಯಾವ ತರ ಇರುತ್ತೆ ಅದು? ಲೇಸರ್ ಅಲ್ಲ, ಇದೇನ್ ಮಾಡುತ್ತೆ ಅಂದ್ರೆ ನೀವು ಗೂಗಲ್ ಮಾಡಿ ನೋಡಿದ್ರೆ ಗೊತ್ತಾ, ಒಂದು ನೀಡ್ ಒಳಗೆ ಹೋಗ್ಬಿಟ್ಟು ಇದು ಅಂಬ್ರೆಲಾ ತರ ಓಪನ್ ಆಗುತ್ತೆ. ಓಕೆ. ಅಂಬ್ರೆಲಾ ತರ ಓಪನ್ ಆಗಿ ಅದು ರೇಡಿಯೋ ಫ್ರೀಕ್ವೆನ್ಸಿ ಜನರೇಟರ್ ಗೆ ಕನೆಕ್ಟ್ ಮಾಡ್ತೀವಿ, ಆರ್ ಮೈಕ್ರೋವೇವ್ ಗೆ ಜನರೇಟ್. ನೀವು ಮನೆಯಲ್ಲಿ ಮೈಕ್ರೋವೇವ್ ಇದೆಯಲ್ಲ ಮೇಡಮ್, ಅದು ಬಿಸಿ ಮಾಡುತ್ತಲ್ವಾ, ವಾಟರ್ ಪಾರ್ಟಿಕಲ್ಸ್ ನ ಹೀಟ್ ಮಾಡುತ್ತಲ್ಲ, ಸೇಮ್ ಥಿಂಗ್. ಈ ನೀಡ್ಲ್ ಹೋಗ್ಬಿಟ್ಟು ಅದ್ರ ಒಳಗಡೆ ಆ ಕ್ಯಾನ್ಸರ್ ಸೆಲ್ಸ್ ಅಲ್ಲಿರೋ ನೀರ್ನ ಇಟ್ ವಿಲ್ ಹೀಟ್ ಇಟ್ ಬಿಯಾಂಡ್ 100 ಡಿಗ್ರಿ, ಸೊ ದ ಸೆಲ್ಸ್ ವಿಲ್ ಗೆಟ್ ಬರ್ನ್ಟ್. ಅವಾಗ ಆತರ ಇದನ್ನ ಆಬ್ವಿಯಸ್ಲಿ ಇನ್ ಕೊಲೋಕಿಯಲ್ ಟರ್ಮ್ಸ್ ನಾವು ದಿನನಿತ್ಯ ಮಾತಾಡೋ ಭಾಷೆ ಲೇಸರ್ ಟ್ರೀಟ್ಮೆಂಟ್ ಅನ್ನೋದು ಇದಕ್ಕೆ ಸುಮ್ನೆ ಒಂದು ಸೂಜಿ ಹಾಕಿ ಅದನ್ನ ಬರ್ನ್ ಮಾಡ್ಬಿಡ್ತೀವಿ, ಅದನ್ನ ಸುಡೋದು ಅಷ್ಟೇ. ಓಕೆ ಓಕೆ ಓಕೆ. ಅಂದ್ರೆ ಲಿವರ್ ಕ್ಯಾನ್ಸರ್ ಇಂದ ಸತ್ತು ಹೆಣವನ್ನು ಸುಡೋದ್ರ ಬದಲು ಆ ಕ್ಯಾನ್ಸರ್ ಅನ್ನೇ ಸುಟ್ಟುಬಿಟ್ಟು ಜೀವನ ಉಳಿಸೋದು ಅಂತ. ಅದ್ಭುತವಾಗಿದೆ ಅದ್ಭುತವಾಗಿದೆ. ಅದಕ್ಕೆ ಹೇಳೋದು ಲಿವರ್ ಕ್ಯಾನ್ಸರ್ಗೆ ಒಂದು ಸಣ್ಣ ಸೂಜಿನೂ ಟ್ರೀಟ್ಮೆಂಟೇ, ದೊಡ್ಡ ಆಪರೇಷನ್ ಮಾಡಿ ಲಿವರ್ ತೆಗೆದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದು. ವೇರಿಯಸ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲಬಲ್. ಬಟ್ ಯಾವ ಪೇಷಂಟ್ ಗೆ ಯಾವ ಟ್ರೀಟ್ಮೆಂಟ್ ಕೊಡೋದು ನೀವ್ ಹೇಳ್ದಂಗೆ ಟೈಲರ್ ಮೇಡ್ ಮಾಡಬೇಕು. ಸೊ ಫುಲ್ ಎವ್ಯಾಲ್ಯೂಯೇಟ್ ಮಾಡಿ ಪೇಷಂಟ್ಸ್ ಯಾವ ತರ ಇದಾರೆ, ಅವ್ರಿಗೆ ಏನೇನ್ ತೊಂದರೆ ಇದೆ, ಆ ಲಿವರ್ ಯಾವ ಸ್ಟೇಜ್ ಅಲ್ಲಿ ಇದೆ. ಸಿರೋಸಿಸ್ ಇದ್ರೆ ಆಬ್ವಿಯಸ್ಲಿ ಸರ್ಜರಿ ಮಾಡಕ್ ಆಗೋದಿಲ್ಲ, ಅವ್ರಿಗೆ ಏನ್ ಮಾಡ್ತೀವಿ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇ ಫಸ್ಟ್ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಟೇರ್ ಮಾಡಕ್ ಆಗೋದಿಲ್ಲ ಅವ್ರಿಗೂ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಸೊ ಇದಕ್ಕೇನೆ ಏನ್ ಹೇಳೋದು, ನಾಲೆಜ್ ಇಸ್ ಕೀ. ಫಸ್ಟ್ ಗೊತ್ತಾಗ್ಬೇಕು ಲಿವರ್ ಕ್ಯಾನ್ಸರ್ ಇದೆ ಅಂತ. ಸೊ ಇದಕ್ಕೆ ಹೇಳೋದು, ದಯವಿಟ್ಟು ವರ್ಷಕ್ಕೊಮ್ಮೆ ಹೋಗಿ ನಿಮ್ ಡಾಕ್ಟರ್ ಹತ್ರ
ಹೋಗಿ ಹ್ಮ್. ತಪಾಸಣೆ ಮಾಡಿಸ್ಕೊಳ್ಳಿ, ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳಿ. ಓಕೆ ಏನಾದ್ರು ಓಕೆ ಗೊತ್ತಾದ್ರೆ ಓಕೆ ಆದಷ್ಟು ಬೇಗ ಬಂದ್ರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ನಾವು ಜಾಸ್ತಿ ಕೊಡ್ತೀವಿ ನಿಮಗೆ. ಓಕೆ 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 ತುಂಬಾ 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 ಧನ್ಯವಾದಗಳು ಡಾಕ್ಟರ್ ಸುರೇಶ್ ಅವರೇ. ನೋಡಿ, ಲಿವರ್ ಕ್ಯಾನ್ಸರ್ ಅಂದ್ರೆ ಮುಗೀತು, ಇನ್ನು ಜೀವ ಹೋಗುತ್ತೆ ಅನ್ನೋ ಭಯ ಬಿಟ್ಟು ಜನರು ಬೇಗನೆ ಚಿಕಿತ್ಸೆ ಮಾಡಿಕೊಂಡು ಚಿಕ್ಕದಿದ್ದಾಗ ನೀಡ್ಲ್ ಮುಖಾಂತರ, ದೊಡ್ಡದಾದ್ರೆ ಸರ್ಜರಿ, ಇನ್ನೂ ಜಾಸ್ತಿ ಆಗ್ಬಿಟ್ರೆ ಟ್ರಾನ್ಸ್ಪ್ಲಾಂಟು ಮಾಡಿಸ್ಕೊಳ್ಬೋದು. ಅದೂ Correct. ಇಲ್ಲದೆ ಇದ್ರೆ ಬೇರೆ ಆಪ್ಷನ್ಸು ಇದೆ ಅಂತ Yes. ಇಷ್ಟೊಂದನ್ನ ವಿವರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ವಿಜಯಲಕ್ಷ್ಮಿ. ಥ್ಯಾಂಕ್ ಯು ಸೋ ಮಚ್.